ಹಿಂದೂ ದೇವ್ರನ್ನ ಗೇಲಿ ಮಾಡೋರು, ಹೆಣ್ಣು ಮಕ್ಕಳ ಜೀವನದ ಜೊತೆ ಆಟ ಮಾಡೋರು ಬಿಗ್ ಬಾಸ್ನ ವಿಜೇತರ? ಈ ರೀತಿ ಒಂದು ಕ್ವೆಶನ್ ಕೇಳಿ ಬರ್ತಾ ಇರೋದು ಹಿಂದಿ ಬಿಗ್ ಬಾಸ್ ಶೋನ ವಿನ್ನರ್ ಆಗಿರುವಂತಹ ಮುನಾವರ್ ಫರೀಕ್ ಅವರ ಮೇಲೆ. ಈಗಾಗಲೇ ಹಿಂದಿ ಶೋ ಅಂದ್ರೆ ಹಿಂದಿಯ ಬಿಗ್ ಬಾಸ್ ಸೀಸನ್ 17ರ ವಿಜೇತರ ಅಂತಾನೆ ಅನ್ನಿಸ್ಕೊಂಡಿರುವಂತಹ ಹಾಸ್ಯ ನಟ ಮುನಾವರ್ ಫರೀಕ್ ಅವರ ಮೇಲೆ ಅನೇಕ ಆರೋಪಗಳು ಕೇಳಿ ಬರ್ತಾನೆ ಇದ್ದಾವೆ. ಈಗಾಗಲೇ ಅವರ ವಿನ್ ಆದ ಬಳಿಕ ಇನ್ನಷ್ಟು ಸಾಕಷ್ಟು ಆರೋಪಗಳು ಅವರ ಮೇಲೆ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾನೆ ಇದೆ. ಈಗಾಗಲೇ ಮುನಾವರ್ ಫರೀಕ್ ಅವರು ಮುಂಬೈನ ಡೋಂಗ್ಲಿ ಎನ್ನುವಂತಹ ಪ್ರದೇಶದಿಂದ ಬಂದಿದ್ದಾರೆ ಎನ್ನುವಂಥದ್ದು ಎಲ್ಲರಿಗೂ ಸಹ ಗೊತ್ತಿರುವಂತಹ ವಿಚಾರ. ಸೊ ಈ ಒಂದು ಡೋಂಗ್ರಿ ಪ್ರದೇಶದಲ್ಲಿ ಈ ಹಿಂದೆ ಅನೇಕ ಡಾನ್ಗಳಾಗಿರ್ಬೋದು ಅಥವಾ ಕರಾಳ ಈ ಒಂದು ಭೂಗತ ಕಂಟ್ರೋಲಿಂಗ್ ರಿಮೋಟ್ ಇದ್ದಂಥದ್ದು ಡಾನ್ಗಳಾಗಿರುವಂತಹ ದಾಮೋದ್ ಇಬ್ರಾಹಿಂ, ಛೋಟಾ ರಾಜನ್, ಅಬು ಸಲೇಂ, ಈ ಒಂದು ಡಾನ್ಗಳ ಕೈಲಿ ಈ ಒಂದು ಪ್ರದೇಶ ಕಂಟ್ರೋಲಿಂಗ್ ಅಲ್ಲಿತ್ತು. ಈಗಲೂ ಸಹ ಇದು ಒಂದು ಕೆಟ್ಟ ರೀತಿಯಂತಹ ಸ್ಲಮ್ ಏರಿಯಾ ಆಗಿ ಪರಿವರ್ತನೆ ಆಗಿದೆ. ಈ ಒಂದು ಏರಿಯಾದಲ್ಲಿ ಅನೇಕ ಮುಸ್ಲಿಮರು ಸಹ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ. ಈ ಒಂದು ಏರಿಯಾದಿಂದ ಬಂದಿರುವಂತಹ ಮುನಾವರ್ ಫರೀಕ್ ಅವರ ಮೇಲೆ ಈಗ ಸಾಕಷ್ಟು ವಿಚಾರಗಳು, ಸಾಕಷ್ಟು ಸತ್ಯಾಂಶಗಳು ಹೊರಗಡೆ ಬರ್ತಾನೆ ಇದ್ದಾವೆ. ಈ ಹಿಂದೆ ಹಿರಿಯ ಪತ್ರಕರ್ತರಾಗಿರುವಂತಹ ಸುಧೀರ್ ಚೌಧರಿ ಅವರು ಡೋಂಗ್ರಿ ಮತ್ತು ಹಿಂದೂ ದೇವತೆಗಳನ್ನ ಅವಮಾನಿಸಿದ್ದಾರೆ, ಇಂಥವರು ಈಗ ಬಿಗ್ ಬಾಸ್ ಸೀಸನ್ ವಿನ್ ಆಗ್ತಾ ಇದ್ದಾರೆ ಅನ್ನುವಂತಹ ಒಂದು ವಿಚಾರವನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡಿದ್ರು. ಇದರ ಬೆನ್ನಲ್ಲೇ ಮುನಾವರ್ ಫರೀಕ್ ಅವರ ವಿಜೇತ ಅಂದ್ರೆ ಆ ಒಂದು ಗೆಲುವನ್ನು ಕೇಳಿರುವಂತಹ ಸಾಕಷ್ಟು ಅಭಿಮಾನಿಗಳು, ಸಾಕಷ್ಟು ಹಿಂದೂ ಪರ ಹೋರಾಟಗಾರರು ಈ ಒಂದು ಮಾತುಗಳನ್ನ ಹೇಳ್ತಾ ಇದ್ದಾರೆ. ಹಿಂದೂ ದೇವತೆಗಳನ್ನ ಅವಮಾನಿಸೋರು, ಹೆಣ್ಣು ಮಕ್ಕಳ ಜೀವನ ಜೊತೆ ಆಟ ಆಡೋರೆಲ್ಲ ಬಿಗ್ ಬಾಸ್ ವಿನ್ ಆಗ್ತಾ ಇದ್ದಾರೆ ಎನ್ನುವಂತಹ ವಿಚಾರವನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಸ್ತಾಪನೆ ಮಾಡ್ತಾ ಇದ್ದಾರೆ. ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಒಂದು ವಿಷಯ ಸಹ ಹರಿದಾಡ್ತಾ ಇದೆ. ಒಂದು ಮುನಾವರ್ ಫರೀಕ್ ಅವರ ವಿಜೇತದಲ್ಲಿ ವೋಟಿಂಗ್ ಲೈನ್ಸ್ ಆಗಿರ್ಬೋದು ಅಥವಾ ಯಾವುದೇ ರೀತಿಯಾದಂತಹ ಜನರ ಒಂದು ಪ್ರತಿಕ್ರಿಯೆ ಆಗಿರ್ಬೋದು, ನಾವು ಸರಿಯಾದ ರೀತಿಯಲ್ಲಿ ಕಟ್ನಿಟ್ಟಾಗಿ ತಗೊಂಡಿದ್ದೀವಿ, ಅವರಿಗೆ ನಿಜವಾಗ್ಲೂ ಸಹ ವೋಟಿಂಗ್ಸ್ ಬಂದಿದೆ ಅನ್ನೋ ರೀತಿಯನ್ನ ಪ್ರಸ್ತಾಪನೆ ಮಾಡಿದ್ದಾರೆ. ನಿಮಗೇನು ಅನ್ನಿಸ್ತಿದೆ ಈ ಒಂದು ಮುನಾವರ್ ಫರೀಕ್ ಅವರು ವಿನ್ ಆಗಿರೋದ್ರ ಬಗ್ಗೆ ಮತ್ತೆ ಈ ಒಂದು ವಿಚಾರವನ್ನ ಕೇಳಿರೋದ್ರ ಬಗ್ಗೆ? ಕಮೆಂಟ್ ಬಾಕ್ಸ್ ಒಂದು ಕಮೆಂಟನ್ನು ಹಾಕಿ. ನಾನು ಹೇಳಿದಂಥ ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇದೇ ಥರ ಇನ್ನಷ್ಟು ವಿಡಿಯೋಸ್ಗೋಸ್ಕರ ನೀವು ನೋಡ್ತಾ ಇರಿ ನಮ್ಮ ಚಾನಲನ್ನು.